ಅಮ್ಮ, ಅಪ್ಪ, ಅಮ್ಮ, ಅಪ್ಪ. ಯಾವಳೆ ಅಮ್ಮಯ್ಯ? ಮುಚ್ಕೊಂಡಿಲ್ಲಿಂದ ಹೋದ್ರೆ ಸರಿ. ಇನ್ನು ಅಪ್ಪಯ್ಯ ಅಮ್ಮಯ್ಯ ಅಂತ ಬಂದವಳೆ. ನಿಮ್ಮ ಅಪ್ಪ ನಿಮ್ಮಮ್ಮ ಯಾರೂ ಇಲ್ಲ. ಹೋಗಿ ಹಸಿಕೆ. ಯಾಕಮ್ಮ ಹಿಂಗೆ ಮಾತಾಡ್ತೀಯ? ಹಂಗೆ ಮಾತಾಡ್ಬೇಡ ಕಣಮ್ಮ. ಏನೋ ನನ್ನ ಹಣೆ ಬಾರ ಹಿಂಗಾಗಬೇಕು ಅಂತ ಇತ್ತು, ಹಂಗಾಯ್ತು. ಏನು ಮಾಡೋದು? ಬಾರಮ್ಮ ಮಾತಾಡೋಣ, ಬಾರಮ್ಮ ಒಳಗೆ ಹೋಗೋಣ, ಕೂತ್ಕೊಂಡು ಮಾತಾಡೋಣ. ಆಚೆ ಕಳ್ಸೋ ದಯ್ಯ. ನೀನು ಮಾತಾಡ್ತಾ ನಿಲ್ಲಿಸ್ಕೊಂಡಿದ್ಯಾ ಅವಳನ್ನ? ಆಚೆ ಕಳ್ಸೋ. ಯಾಕೆ ಇಲ್ಲಿ ಮನೆ ಹತ್ರ ನಿಲ್ಲಿಸ್ಕೊಂಡಿದ್ಯಾ ಅವಳನ್ನ? ಏಯ್, ನಮ್ಮನೆ ಬಾಗ್ಲಿ ಬರೋ ಯೋಗ್ಯತೆ ಇಲ್ಲ ನೋಡಿ ಆಚೆ ನೀನು. ಅಪ್ಪ ಹಂಗೆ ಮಾತಾಡ್ಬೇಡ ಕಣಪ್ಪ, ಪ್ಲೀಸ್ ಕಣಪ್ಪ. ಈಗ ಏನೋ ನನ್ನ ಹಣೆ ಬರ ಹಂಗಿತ್ತು ಅನಿಸುತ್ತೆ, ಹಂಗೆ ಆಗಬೇಕು ಅಂತ. ನಾನು ಹೋಗಿರೋಗನ್ ಮದುವೆ ಆಗಬೇಕು ಅಂತ ಇತ್ತು ಅನಿಸುತ್ತೆ, ಹಂಗೆ ಆಯಿತು. ಏನು ಮಾಡೋಕ್ಕಾಗುತ್ತಪ್ಪ. ಇವಾಗ ನಮ್ಮ ಮನೇಲಿ ನವಗ್ರಹ ಶಾಂತಿ ಪೂಜೆ ಇಟ್ಕೊಂಡಿದ್ದೀನಿ. ಇಬ್ಬರು ಬನ್ನಿ, ಇಂಥ ಸಮಯ ಸಂದರ್ಭದಲ್ಲಿ ಒಂದಾಗಬೇಕು. ಅದಕ್ಕೆ ಇಬ್ಬರೂ ಕರೆಯೋದಕ್ಕೆ ಬಂದಿದ್ದೀನಿ. ನನಗೆ ನಮ್ಮಪ್ಪ ನಮ್ಮಮ್ಮ ಬೇಕು. ನಾನು ಮಾಡಿದ್ದು ತಪ್ಪು, ನಾನು ಹಂಗೆ ಮಾಡಬಾರ್ದಾಗಿತ್ತು, ಹಂಗೆ ಮಾಡಿದೆ. ಕ್ಷಮಿಸ್ಬಿಡಿ ಅಪ್ಪ. ಬನ್ನಿ, ಪೂಜೆ ಇಟ್ಕೊಂಡಿದ್ದೀನಿ, ಒಂದಾಗಬೇಕು. ಇಂಥ ಪೂಜೆ ಕಾರ್ಯಕ್ರಮದಲ್ಲಿ ಒಂದಾಗಬೇಕಲ್ಲ, ಅದಕ್ಕೋಸ್ಕರ ಕರೆಯೋಕ್ಕೆ ಬಂದಿದ್ದೀನಿ. ಬಾರಪ್ಪ. ಅಪ್ಪ ಅಮ್ಮ, ನೀವು ಬಿಟ್ಟರೆ ನನಗೆ ಯಾರೂ ಇಲ್ಲ. ನಿಮಗೂ ಅಷ್ಟೇ, ನಾನು ಬಿಟ್ಟರೆ ನಿಮಗೂ ಯಾರೂ ಇಲ್ಲ. ನಮ್ಗೆ ಯಾರು ಇಲ್ಲ ಅಂತ ನೀನು ಹೆಂಗೆ ಹೇಳ್ತೀಯಾ? ನಮಗೆ ಮಸ್ತಾಗಿದ್ದಾನೆ ನನ್ನ ಮಗ ಆಗಿರೋಂಥ ವೈಭವ ಇದ್ದಾನೆ. ನನ್ನ ಮಗ ಕಣೆ ಅವನು, ನನ್ನ ಮಗ. ನನ್ನ ಮಗ ಅವನೇ ಇದ್ದಾನೆ, ನನಗೆ ಮಸ್ತಾಗಿದ್ದಾರೆ. ನಿನ್ಗಿನ್ನೂ ಯಾರು ಇಲ್ಲ. ಅವಳಿ ಮತ್ತೇನು ಇವಾಗ ಗುದ್ದಾಡ್ಕೊಂಡು ಎಲ್ಲ ಹೋಗ್ಯವಳಲ್ಲ. ಇವಾಗ ಯಾವಳು ಇಲ್ವಲ್ಲ ನಿನ್ನ ಜೊತೆಗೆ, ಅದಕ್ಕೆ ಇವಾಗ ಬಂದವಳು ಮಾತಾಡ್ಸ್ಕೊಂಡು. ಹೋಗಿ, ನಿನ್ಗೆ ಯಾರು ಇಲ್ಲ, ನಮ್ಗೆ ಮಸ್ತಾಗಿದ್ದಾರೆ, ನಮಗೆ ಮಸ್ತಾಗಿದ್ದಾರೆ ಕಣೆ. ಈಗ ಬಂದವಳೆ. ಯಾಕ ಅಪ್ಪಯ್ಯಮ್ಮನ ಕರಿಯಾಕಿ ನೋಡ, ಯಾಕೆ ರಜಕಯ್ಯ ಈಗ ಬಂದವಳೆ. ಅಪ್ಪಯ್ಯಮ್ಮ ಈಗ ಬೇಕಾಗ್ಯವ್ರಿ. ನಾವು ಕಾಲು ಹಿಡ್ಕೊಂಡು ಬೇಡ್ಕೊಂಡ್ವಿ, ಅವತ್ತು ಅಪ್ಪಯ್ಯಮ್ಮನ ಮಾತು ಕೇಳಲಿಲ್ಲ. ಈಗ ಬಂದವಳೆ. ಬರ್ರಿ ಅಂತ ಪೂಜೆ ಮಾಡಿಸ್ತೀನಿ. ಹೋಗೆ ಮಾಡ್ಕೆ, ಎಲ್ಲ ನೀನೇ ಮಾಡ್ಕೆ. ಹೋಗಿ ನೀನು ಬೇಕಾದನ್ನು ಕಟ್ಕೊಂಡು ನೀನೇ ಮದುವೆ ಆದಲ್ಲ, ಹೋಗು. ಹೋಗಿ ನೀನು ಬೇಕಾದಂತ ಹೋಗಿದ್ಯಾ, ನೀನು ಬೇಕಾದಂಗಿರು. ಯಾವ ಪೂಜೆನ ಮಾಡ್ಕೆ, ನಮಗೇನು ಬರೋ ಭಾಗ್ಯ ಏನೈತಿ? ನಮ್ಗೇನು ಬರೋದು ಏನೈತೆ? ನೀನು ಯಾವ ಪೂಜೆನ ಮಾಡ್ಕೆ, ಪುನಸ್ಕಾರನ ಮಾಡ್ಕೆ, ಏನನ ಮಾಡ್ಕೊಳ್ಳಿ. ನಮಗೆ ಬರೋದು ಏನಿಲ್ಲ ಕಣೆ, ನಮಗೆ ಬರೋದು ಏನಿಲ್ಲ. ಯಾಕೆ ಬಿಡ್ಕೊಂಡೈತ್ರ ಇಲ್ಲಿ? ನಡಿ ಹಸಿಕೆ. ಯಾವ ಮಕ್ಕ ಇಟ್ಕೊಂಡು ಬಂದಿದ್ಯೇ? ನಡಿ ಹಸಿಕೆ. ಮನೆ ಬಾಕ್ಲಕ್ಕೆ ಬಂದವಳೆ ಬೇವರ್ಸಿ. ನಡಿ ಹಸಿಕೆ. ಹೋಗೆ, ಯಾವನ್ನ ನೆಚ್ಕೊಂಡು ಹೋಗಿದ್ದಲ್ಲ, ಹೋಗೆ. ಇಲ್ಲಿ ಬಂದವಳು ಮಾನ ಮರ್ಯಾದಿಲ್ದಾಳೆ. ಯಾವ ಮಕ್ಕ ಇಟ್ಕೊಂಡು ಬಂದಿದ್ಯಾ? ಇಲ್ಲ ಅಪ್ಪ ಅಮ್ಮ ಹಿಂಗೆ ಮಕ್ಕ ತೋರ್ಸಕ್ಕೆ. ಹೋಗಿ ಹಸಿಕೆ. ಬಿಡ ಮಾತಾಗೆ ಜಿಂಬೆ, ಸುಮ್ಮನಿರು. ಯಾರಪ್ಪ ಯಾರಮ್ಮ ಎಲ್ಲ ಮಾತಾಡ್ತಾರೆ. ಮಾತಾಡ್ಲಿ ಬಿಡು, ನನ್ನ ಮಗಳಿಗೂ ಮಾತಾಡೋ ಅಧಿಕಾರ ಐತ್ಕೊಂಡ್ ರಜಮ್ಮ. ಮಾತಾಡ್ಲಿ, ಸುಮ್ಮನಿರು. ಎಲ್ಲರೂ ಹೋಗುತ್ರೇನೆ ಇವಳಿಗೆ ಯಾರು ಇಲ್ಲ ಅಂತ ಹೇಳ್ತಾಳೆ ಅವ್ರಿಗೆ. ಅದಂಗೆ ಯಾರು ಇಲ್ಲ ಅಂತ ಹೇಳ್ತೀಯ? ಮಸ್ತಾಗಿದ್ದಾರೆ ನನ್ನ ಮಗು, ನನ್ನ ಸಸ್ಕನು. ನನ್ನ ಮಗಳಿದ್ದಾಳೆ, ನನ್ನ ಮೊಮ್ಮಗ ಇದ್ದಾನೆ. ಮೂವರು ನನಗೆ ಗಂಡು ಮಕ್ಕಳು. ಎಲ್ಲರೂ ಇದ್ದಾರೆ. ಇವಳಿಗಿನ್ನ ಯಾರು ಇಲ್ಲ. ಅವಳಾಲೇನೆ ಕೆಂಚಿ ಒಯ್ದು ಹೊರ ಕಳ್ಸವಳಲ್ಲ, ಅದಕ್ಕೆ ಇವಳಿಗಾಲೇನೆ ಮಟ್ಟುರಿ ಬಂದೈತಿ. ಅದಕ್ಕೆ ಇಲ್ಲಿ ಬಂದಿರೋದು. ಇಲ್ಲಿ ಸುತ್ತಾರ್ಕೊಂಡು ಇಲ್ಲಿ ಇವ್ರ ತಕ್ಷಣ ಕಿರಣಂತ ಇವಾಗ ಇಲ್ಲಿ ಸುತ್ತಾರ್ಕೊಂಡು ಬಂದವಳಿ. ಓಹೋ, ಏನು ಸೀಮೆಗಿಲ್ದಾಳ ಅತ್ತೆ ಅಮ್ಮಂಗೆ. ನಮ್ಮ ಅತ್ತೆ ಹಂಗೆ ಹಿಂಗೆ ಅಂಬಾಳು. ಈ ಒದ್ದು ಕಳ್ಸವಳಲ್ಲ, ಬೇರೆ ಕಳ್ಸವಳಲ್ಲ, ಅದಕ್ಕೆ ಈ ಅಪ್ಪ ಅಮ್ಮನ ತಕ್ಕ ಬಂದವಳಿ. ಹೋಗೆ, ನೀನು ಇನ್ನೂ ಚಂದಕ್ಕೆ ಅನ್ಬೋಸ್ತೀಯ. ಹೋಗೆ ಅಜ್ಜಿ, ಸುಮ್ಮನಿರ್ರಿ. ಇವಾಗೇನೋ ಆಗೋದಾಯ್ತು. ಅಪ್ಪ ಅಮ್ಮ, ನಾನು ನಿಮ್ಮ ಜೊತೆ ಮಾತಾಡೋಕೆ ಬಂದಿದ್ದೀನಿ. ನೀವು ಬಂದರೆ ಸಾಕು, ನನಗೆ ಒಂಥರ ಧೈರ್ಯ. ಈಗ ಪೂಜೆ ಮಾಡಿಸ್ತಾ ಇದ್ದೀನಿ. ಯಾವಾಗಲೂ ಈಗ ಈ ಎಷ್ಟು ದಿವಸ ಅಂತ ಹಿಂಗೆ ಇರೋಣ. ನಾನೇನು ಆಗಬಾರ್ದವ್ರನ್ನೇನು ಆಗಿಲ್ಲ. ಹತ್ರ ಇರೋ ಅಂತ ನಿಮ್ಗೂ ಪರಿಚಯ, ಗುರುತು ಪರಿಚಯ ಇರೋ ಅಂಥವ್ರನ್ನೇನೆ ಆಗಿರೋದು. ಗುರುತು ಪರಿಚಯ ಇಲ್ದಾರ್ನ ಎಲ್ಲ ದೂರದಾಗೆ ಆಗಿದ್ರೆ ಬಿಡತ್ತ, ಎಲ್ಲ ದೂರ್ಲಾಗ ಆಗ್ಯವಳೆ ಕಣ್ಣಿ ಮರಿಯಾಗಿರ್ತಾಳೆ ಅಂತ ಅನ್ಕೊಂತಿದ್ವಿ. ಇಲ್ಲಿ ನಮ್ಮ ಕಣ್ಣು ಮುಂದೆನೇ ಆಗಿ ನಾವು ಸಾಕಿ ಬೆಳೆಸಿದ್ಕೆ ನಮ್ಗೆ ಒಟ್ಟುರ್ಸಿ, ನಮಗೆ ಮನ್ಸಿಗೆ ನೋವು ಮಾಡಿ, ನಮ್ಮನ್ನ ಎನ್ಸಿ ಕೈಯಕ್ಕೆ ನೀರು ಒಯ್ದು ಹೋದಲ್ಲ. ಅದಕ್ಕೆ ನಮಗೆ ಬೇಜಾರು ಕಣೆ. ನಾವಂತೂ ಬರಲ್ಲ. ನಡಿಯೇ, ನೀನು ಯಾವ ಪೂಜೆನ ಮಾಡ್ಕೆ, ಆ ಪುನಸ್ಕಾರನ ಮಾಡ್ಕೆ, ನಾವಂತೂ ಬರಲ್ಲ. ನೀನೇನು ಮಾಡ್ಕೊಂಡ್ರು ಬರಲ್ವೇ? ನೀನೇನ ಮಾಡು. ಈಗಳಮ್ಮ, ನೀನು ದೇವ್ರ ಮೇಲೆ ಭಕ್ತಿದ್ರೆ ನೀನು ಮಾಡ್ಕೆ, ನಮಗೆ ದೇವ್ರ ಭಕ್ತಿ ಇದ್ರೆ ನಾವು ಮಾಡ್ತೀವಿ. ನಮಗೆ ಗೊತ್ತಾಯ್ತು ನಾವು ಹೆಂಗೆ ಮಾಡಬೇಕು ಅಂಬೋದು. ನೀನು ನಮ್ಮನ್ನು ಕರಿಯಕ್ಕೆ ಬರಬೇಡ. ನೀನಾಯ್ತು, ನಿನ್ನ ಕೆಲಸ ಆಯ್ತು ಅಮ್ಮಂಗಿರು. ನಮ್ಮನ್ನು ಮಾತಾಡಿಸ್ಲೇಬೇಡ ಕಣೆ. ನಾವು ಆಲೆ ಯಾವತ್ತನ ನಿನ್ನ ಮಾಡ್ಕೊಂಡಿದ್ದೀವಿ. ನಾವು ಆಗಲ್ಲ 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 ಅಲ್ಲ ಕಣಕ್ಕೆ. ಆವತ್ತು ನಮ್ಮ ಅಣ್ಣನೂ ನಮ್ಮ ಅತ್ತಿಗೆ ಕಾಲು ಹಿಡ್ಕೊಂಡವ್ರೆ. ಇವಳ್ದ ಹೋಗ್ಬೇಡಮ್ಮ ಹೋಗ್ಬೇಡಮ್ಮ, ನಾನು ಹೋಗಿದ್ದೆ ಅಂತೇಳಿ ಓದ್ಲು. ಕೊನೆಗೆ ಅವರೇ ಬ್ಯಾಗ್ ಕೊಟ್ಟು ಕಳಿಸಿರು. ಅವತ್ತು ಅವ್ರ ಮನಸ್ಸು ಎಷ್ಟು ಬೇಜಾರಾಗಿರಲ್ಲ. ಅವತ್ತು ಇವ್ರಿಗೆ ಎಷ್ಟು ನೋವು ಆಗಿರ್ಬಲ್ಲ. ನೀನೇ ಹೇಳ, ಯಾಕ ನೀನೇನೆ ಬೇಜಾರಾಗಿರುತ್ತಮ್ಮ. ಎತ್ತು ಒತ್ತು ಸಾಕಿರ್ತಾರೆ. ನೋಡಪ್ಪ, ನಮ್ಮ ಮಕ್ಳು ಇಂಥದ್ದು ಮಾಡಿರು, ನಮ್ಮ ಮರ್ಯಾದೆ ತೆಗೆದ್ರು ಅಂಬ ಸಿಟ್ಟು ಎಲ್ಲರಿಗೂ ಬೇಜಾರು ಆಗುತ್ತಮ್ಮ. ಏನು ಮಾಡೋದು? ಬಿಡಮ್ಮ, ಇವಾಗ ಅವ್ರು ಬೋರಲ್ಲ ಅಂತ ಸುಮ್ಮನೆ ಹೋಗ. ಮತ್ತೆ ನೀನೇನೆ ಅಲ್ಲ, ಇವಾಗ ನಾನು ನಿಮ್ಮ ಜೊತೆ ಚೆನ್ನಾಗಿರ್ಬೇಕು, ಅದಕ್ಕಾಗಿ ಬಂದಿದ್ದೀನಿ. ಎಷ್ಟು ದಿವಸ ಅಂತ ಹಿಂಗೆ ಇರಲಿ? ಏನೋ ಆಗುತ್ತೆ. ಈಗ ಎಲ್ಲ ಅವ್ರು ಇಷ್ಟಪಟ್ಟವ್ರನ್ನ ಮದುವೆ ಆಗಿ ಓಡೋಗಿ ಮದುವೆ ಆಗಿರೋರು. ಹಂಗಾದ್ರೆ ಯಾರೋ ಚೆನ್ನಾಗಿರೋರು ಇಲ್ವೇ ನಮ್ಮ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿದ್ದಾರೆ ಕಣಮ್ಮ. ಅಪ್ಪ ಅಮ್ಮನೂ ಚೆನ್ನಾಗಾಗ್ಯಾರಿ. ಮಕ್ಕಳನ್ನ ಕ್ಷಮಿಸಿ, ಏನೋ ತಪ್ಪು ಮಾಡ್ತಾರೆ ಬಿಡು, ನಮ್ಮ ಮಕ್ಳಲ್ದಲ್ಲ ಇನ್ಯಾರು ತಪ್ಪು ಮಾಡ್ತಾರೆ ಅಂತ ಕ್ಷಮಿಸಿ ಚೆನ್ನಾಗಾಗಿರೋರು ಇದ್ದಾರೆ ಕಣಮ್ಮ. ಚೆನ್ನಾಗಿರೋರು ಇರ್ಬೋದು, ನಾ ಚೆನ್ನಾಗಾಗಲ್ಲ. ನಾವು ಅವತ್ತೇ ಡಿಸೈಡ್ ಮಾಡಿದ್ವಿ, ನಾ ಚೆನ್ನಾಗಾಗಲ್ಲ. ಯಾರನ್ನ ಚೆನ್ನಾಗಾಗ್ಲೇಳು? 1000 ಜನ ನೀನು ಏನು ಹೇಳ್ಬೇಡ. ಚೆನ್ನಾಗಾಗ್ದಿಲ್ದಾರು ಇದ್ದಾರೆ. ಅವ್ರದ್ದು ಹೇಳು, ಚೆನ್ನಾಗಿರೋರ್ದು ಹೇಳ್ಬೇಡ ನೀನು.
ಅದನ್ನ ನನ್ನ ಹತ್ರ ನೀನು ಮಾತಾಡ್ಲೇಬೇಡ, ನಿನ್ನ ಮಾತಾಡೇ ತೋರಿಸ್ಬೇಡ. ನೀನು ಹೋಗ್ತಾ ಇರು, ನಾವು ಬರಲ್ವೇ, ನಾವು ಬರಲ್ಲ. ನಾನು ನಿಮ್ಮ ಮನೆಯಾಗ ಕಾಲೂ ಇಕ್ಕಲ್ಲ, ನಮ್ಮ ಮನೆಯಾಗ ನಿನ್ನ ಕಾಲು ಇಕ್ಷಮಲ್ಲ. ಹೋಗ ಸಿಕ್ಕಿ ನನ್ನ ಮಗ ಏಯ್ ನಿನ್ನ ಮಗಳನ್ನ ಮದುವೆ ಆಗಿದ್ದೀನಿ, ನಿನ್ನ ಹೆಂಗೆ ಅಲ್ಲಾಡಿಸ್ತೀನಿ ನೋಡ್ತಾ ಇರು ಅಂತಾನಲ್ಲ ರಜಕೆ. ಅಲ್ಲ ನೀನೇ ಹೇಳು, ನಮ್ಮನ್ನ ಎಂತೆಂಥ ಮಾತಂದವ ನನ್ನ ಮಗ ಅಂತ ಲೋಪರ್ ನನ್ನ ಮಗನ ಹೋಗಿ ಮದುವೆ ಆದ್ಲಲ್ಲ ಇವಳು. ನಾನು ಎಷ್ಟು ಹೇಳಿದ್ದೀನಿ, ಕಾಲು ಹಿಡ್ಕೊಂಡಿದ್ದೀನಿ ಬೇಡ ಕಣಮ್ಮ ಅಂತ. ಇರೋಳಬ್ಬ ಮಗಳು ನಮ್ಮ ಮರ್ಯಾದೆ ತೆಗ್ದು ಓಡೋದಲ್ಲ ನೀನು. ಹೋಗು ಅಚಿಕೆ ಹೋಗು, ನಮ್ಮನ್ನು ಮಾತಾಡಿಸ್ಬೇಡ ನೀನು. ಅಲ್ಲ ಇವಳಿಗೆ ಮಾನ ಮರ್ಯಾದೆ ಇರೋಳಾಗಿದ್ರೆ ಗೊತ್ತಿರಲಿಲ್ಲ. ಅವಳ ಆಲೆ ಇವಾಗ ಅವ್ರ ಅತ್ತೆ ಒದ್ದು ಹೊರಗೆ ಕಳಿಸವಳೆ. ಬೇರೆ ಕಳಿಸವಳೆ ಇವಾಗ. ಮೊದಲು ಅತ್ತೆ ಸೆನಕಿದ್ಲು, ಯಾವ ಅಪ್ಪ ಅಮ್ಮ ಏನು ನಮ್ಮ ಅಪ್ಪ ನಮ್ಮ ತಕ್ಕ ಹೋಗಲ್ಲ, ನಾನು ಮಾತಾಡ್ಸಲ್ಲ ಹಂಗೆ ಹಿಂಗೆ ಅಂತ ಏನು ಬಿಲ್ಡಪ್ ಕೊಡೋಳು. ಈಗ ಬಿಲ್ಡಪ್ ಎಲ್ಲೋ ಐತಿ? ಆ ಬಿಲ್ಡಪ್ ಇಲ್ವೇ ಇಲ್ಲ ಈಗ. ಹಂಗೆ ನಮ್ಮ ಅಪ್ಪ ನಮ್ಮ ಮಾತಾಡ್ಸೋದೇ ಇಲ್ಲ. ಅದೇನಾಗುತ್ತಾ ಆಗಲಿ, ಅದೇನು ಮಾಡ್ತಾರೆ ಮಾಡಲಿ, ನೋಡೋಣ, ನಾನು ಹೋಗಲ್ಲ ತವ್ರ ಮನೆಗೆ ಅಂತ ಹೇಳ್ತಿದ್ದಾಳು. ಇವಾಗ ನೋಡು ಬಂದವಳಿ, ನಡಿ ಹಸಿಕೆ. ಹೋ 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 ಇಲ್ಲಿ ಬಂದವಳಿ. ಹೋಗಿ ಅವನೇ ಬೇಕು ಅಂತೇಳಿ ನೆಚ್ಕೊಂಡು ಹೋದಲ್ಲ. ನನ್ನ ಮೊಮ್ಮಗ ಚೆನ್ನಾಗಿ ನೋಡ್ಕೊಂತಿರ್ಲಿಲ್ಲ. ನಮ್ಮ ವೈಭವ ಒಳ್ಳೇನಲ್ಲ. ಅವನು ಒಳ್ಳೇನು, ಅವನು ಒಳ್ಳೇನು ಕಣಮ್ಮ. ಹೋಗು, ಅವನು ಒಳ್ಳೇನು, ಅವನು ಅವ್ರ ಅಣ್ಣಯ್ಯನು ಒಳ್ಳೇನು, ಅವನು ಅವ್ರ ಅಣ್ಣ ಅಂತ ಚೆನ್ನಾಗಿ ನೋಡ್ಕೊಂತಾನೆ. ನೀನು ಹೋಗು. ಏನಜ್ಜಿ ನೀನು ಹಿಂಗೆ ಮಾತಾಡ್ತೀಯ? ಮಾತಾಡ್ದ ಏನೇ ನೀನು ನಿಲ್ಲೋಡು, ಅದಕ್ಕೇನು ಆತಾತ ಅನ್ಬೇಕು. ನೀನು ನಿಲ್ಲೋಡು, ನಿನ್ನ ಎಂತೆಂಥ ಮಾತು ಅಂದ್ರೂ ಸಾಲದು. ಹೋಗು. ನಲ್ಲ ನಮಗೆ ಮರ್ಯಾದೆ ಕೊಡಲಿಲ್ಲ, ನಮಗೆ ಬೆಲೆ ಕೊಡಲಿಲ್ಲ ಅಂದ್ರೂ ಎತ್ತ ತಂದೆ ತಾಯಿಗಾದ್ರೂ ಬೆಲೆ ಕೊಟ್ಟೇನೆ ನೀನು. ನಾನಂತೂ ಅತ್ತೆ, ನಮ್ಮಮ್ಮ ಅಂತ ಅಜ್ಜಿ ಇವರು ಎತ್ತು ಒತ್ತು ಸಾಕ್ಯವ್ರು ನಿನ್ನ. ಅವ್ರಿಗಾದ್ರೂ ಬೆಲೆ ಕೊಟ್ಟೆ, ನಮಗೆ ಬೆಲೆ ಕೊಡ್ದಿಲ್ದಾಳು ನೀನು. ನಮ್ಮನ್ನೇ ಬೈಕ್ ಬಂದಂಗೆ ಬೈದಾಳು. ನೀವು ಹೇಳಕ್ಕೆ ಬರಬೇಡ್ರಿ ಹಂಗೆ ಹಿಂಗೆ ಅಂತ ಎಂತೆಂಥ ಮಾತಂದ್ಲು. ಯಾಕ ಇವಳು ಅಮ್ಮ ನೋಡು, ಈಗ ದುಡ್ಡಿಗೆ ನಿರ್ಧಾರ ತಾಂಬ್ತೀರಾ ಹೆಣ್ಮಕ್ಳು. ನಿಮಗೆ ಬೇಕಾದವ್ರನ್ನ ಇಷ್ಟಪಟ್ಟಾಗಿ ನಾವು ಚೆನ್ನಾಗಿರ್ತೀವಿ ಅಂತ ಹೋಗ್ತೀರಾ. ಈಗ ನೋಡಿ ಹಿಂಗೇನ ಆದಾಗ ಅನುಭವಿಸ್ದಾಗ ಗೊತ್ತಾಗುತ್ತೆ. ನೋಡು ನೀನು ಎಷ್ಟು ಬೇಜಾರು ಮಾಡ್ಕೊಂತೀಯ. ಅವ್ರಿಗೂ ಇವಾಗ ನೋವು ಸಿಟ್ಟಿರುತ್ತೆ. ನೋಡಿ ನಮ್ಮ ಮಾತು ನೀರು ಓದ್ಲಲ್ಲ ಅಂತ ಸುಮ್ಕಿರಿ. ಇವಾಗ ಅವ್ರು ಬರಲ್ಲ ಅಂತಾರೆ, ಹೋಗಿ ಸುಮ್ಮನೆ ಯಾಕೆ? ಅಲ್ಲ ಆಗೋದಾಯ್ತು ಹೋಗೋದೋಯ್ತು. ಏನೋ ನನ್ನ ಹಣೆ ಬಾರ. ನಾನು ಹಂಗೆ ಮಾಡಬಾರ್ದಾಗಿತ್ತು, ತಪ್ಪು ಮಾಡಿದೆ. ಇವಾಗ ಗೊತ್ತಾಗ್ತೈತೆ ನನಗೆ ಹಂಗೆ ಮಾಡಬಾರ್ದಾಗಿತ್ತು. ನಾನು ಅಂಥ ಕೆಲಸ ಮಾಡಿಬಿಟ್ನಲ್ಲಪ್ಪ. ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ನನಗೂ ಈಗ ಸಖತ್ತು ಬೇಜಾರಾಗ್ತೈತೆ. ಆದರೂ ಏನು ಮಾಡಲಿ, ನಾನಿವತ್ತು ನಾನು ಮಾಡಿರೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಇವಾಗ ನಮ್ಮ ಅತ್ತೆ ಅಂತವಳು ಒಳ್ಳೆಯವಳಲ್ಲ. ಅವಳ ಹತ್ರ ನಾನು ಇವತ್ತು ಎಷ್ಟು ಅಯ್ಯಂತ ಇದ್ದೀನಿ. ನನ್ನ ಮಗ ರವಿ ಎಂಬನ ಅವನು ಒಳ್ಳೆಯವನಲ್ಲ. ಆ ರವಿ ಎಂಬನ ಹುಟ್ಟು ಅಲಂಡಿ ನನ್ನ ಮಗ. ಅದೆಲ್ಲ ನಿಮಗೆ ಗೊತ್ತೇ ಐತೆ ವಿಷಯ, ಏನಾಯಿತು ಏನು ಅಂತ ಹೇಳಿ ನಾನು ಹೇಳೋದೇನು ಬೇಕಾಗಿಲ್ಲ. ಈಗ ಒಬ್ರಿಗೆ ಗೊತ್ತಾಯಿತು ಅಂತಂದರೆ ಯಾರಾದರೂ ಹೇಳಿರ್ತಾರೆ ಕಣಮ್ಮ. ನೀವೆಲ್ಲ ಗೊತ್ತಿದ್ರೆ, ನೀವೆಲ್ಲ ನಾನು ಮಾತಾಡಿಸ್ಕೊಂಡು ಚೆನ್ನಾಗಿದ್ರೆ ನನಗೊಂದು ಬಲ ಇರುತ್ತೆ, ನನಗೊಂದು ಶಕ್ತಿ ಇದ್ದಂಗೆ. ಅವರೆಲ್ಲ ಎದುರ್ಕೊಂತಾರೆ, ಅವರೆಲ್ಲ ಎದುರಿಸ್ಬೋದು ಅವ್ರನ್ನೆಲ್ಲನ. ಅವ್ರಿಗೆಲ್ಲ ಒಂಥರ ಏನೋ ಇವಾಗ ನನ್ನ ಮೇಲೆ ಹೆಂಗೆ ಇದು ಮಾಡ್ತಾ ಇದ್ದಾನೆ ರವಿ ಏನೋನಂದರೆ, ಇವಳಿಗೆ ಇನ್ನೇನು ಯಾರು ಇದ್ದಾರೆ ಹೇಳೋರು ಕೇಳೋರು. ಅವ್ರ ಅಮ್ಮನೂ ಅವನ ಕಡೆಗೆ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತೇಳಿ ಈ ರೀತಿ ಮಾಡ್ತಾ ಇದ್ದಾನೆ ಕಣಮ್ಮ ಅವನು. ನಾವೆಲ್ಲ ನೀನು ಮುಂಚೆಗೆ ಯೋಚನೆ ಮಾಡಬೇಕಾಗಿತ್ತು. ಹೋಗು, ನಿನಗೆ ಬೇಕಾದ್ದನ್ನು ಹೋಗಿ ಮದುವೆ ಆಗಿದೆಯಾ, ನಿನ್ಗೆ ಹೆಂಗೆ ಬೇಕಂಗಿರು, ನಮ್ಮನ್ನು ಮಾತಾಡಿಸ್ಬೇಡ ನೀನು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಏನೋ ಹೋಗಿ ಮದುವೆ ಆದೆ, ಇವಾಗ ಪೂಜೆ ಮಾಡಿಸ್ತೀನಿ ಅಂತ ಒಂದು ನೆಪ ಮಾಡಿಕೊಂಡು ನಮ್ಮಪ್ಪ ನಮ್ಮಮ್ಮನ ಕರೆಯೋಣ ಅಂತ ಬಂದಿದ್ದೀನಿ. ಈಗ ಯಾಕಂದರೆ ಈಗ ಏನಾದರೂ ಒಂದು ಶುಭ ಕಾರ್ಯ ಅಂಥದ್ದೇನಾದರೂ ಮಾಡಿ ಒಂದು ಆಗಬೇಕು. ಅದಕ್ಕೆ ಕರೆಯೋಕ್ಕೆ ಬಂದಿದ್ದೀನಿ. ಬರ್ರಿ ಪೂಜೆ ಮಾಡಿಸ್ತೀನಿ ಅಂತ ಕರೆಯೋಕ್ಕೆ ಬಂದಿದ್ರೆ ನಮ್ಮಪ್ಪ ನಮ್ಮಮ್ಮಯ್ಯ ನಮ್ಮ ಅತ್ತೆ ನಮ್ಮ ಅಜ್ಜಿ ಎಲ್ಲರೂ ನನ್ನ ಮೇಲೆ ತರಾಟೆಗೆ ತಕ್ಕೊಬಿಟ್ಟವ್ರು. ಎಲ್ರಿಗೂ ತುಂಬ ಸಿಟ್ಟೈತೆ ನನ್ನ ಮೇಲೆ. ಎಷ್ಟೇ ನಾನು ಬಲವಂತ ಮಾಡ್ಕಾರೋದ್ರು ನಾವು ಮಾತ್ರ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮಪ್ಪ ನಮ್ಮಮ್ಮಯ್ಯ. ನನಗೂ ತುಂಬ ಬೇಜಾರಾಗ್ತೈತೆ. ಇವರೆಲ್ಲ ಬಂದರೆ ನನಗೊಂದು ಶಕ್ತಿ ಇರುತ್ತೆ, ಏನೋ ಒಂಥರ ನನಗೆ ಧೈರ್ಯ. ಇವರೆಲ್ಲರೂ ಇದ್ದರೆ ಅವನಿಗೂ ಒಂಥರ ರವಿ ಅನ್ನೋನಿಗೆ ತುಂಬ ಒಂಥರ ಅವನಿಗೂ ಭಯ ಅನ್ನೋದು ಇರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಎಲ್ಲರನ್ನೂ ಒಳ್ಳೆಯವಳು ಮಾಡ್ಕೊಂಡು ಎಲ್ಲರ ತಗೋ ಚೆನ್ನಾಗಿರ್ಬೇಕು ಅಂತ ಬಂದೆ. ಆದರೆ ಇವರು ತುಂಬ ನನ್ನ ಬೈತಾ ಇದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.